ನೋಡಿ, ಭೂಗತ ಲೋಕ 1991ರವರೆಗೆ ಒಂದು ಫೇಸ್. ಕೊತ್ವಾಲ, ಜಯರಾಜು, ಅವನ ಪ್ರಾಬಲ್ಯಗಳು, ಅವನ ಪಾತಕಗಳು, ಮತ್ತೆ ಅವನು ಮಾಡಿದಂತ ಕಟ್ಟದಂತ ಕೋಟೆಗಳು. ಜೈಲೇ ರೂಲ್ ಮಾಡ್ತಿದ್ದವರು ಈ ಭೂಗತ ಪಾತಕಿಗಳು, ದೊಡ್ಡ ದೊಡ್ಡ ರೌಡಿಗಳು ಬೆಂಗಳೂರನ್ನ ರೂಲ್ ಮಾಡ್ಕೊಂಡು ಬಂದಂಥದ್ದು. ಒಂದು ವಾರನೂ ಸಹ ಜೈಲುಗಳಲ್ಲಿ ವರ್ಷಾನುಗಟ್ಟಲೆ ಬರೀ ಹಾಸ್ಪಿಟಲ್ಗಳಲ್ಲಿ ನಿಂತ್ಕೊಂಡು ಜೀವನ ಮಾಡೋದ್ರಿಂದ ಅಲ್ಲೇ ಶಿಕ್ಷೆಗಳನ್ನ ಕಳೆದ್ಬಿಟ್ಟಂತಹ ರೌಡಿಗಳನ್ನ ನಾವು ನೋಡ್ತಾ ಇದ್ದೀವಿ. ನಮಸ್ಕಾರ, ಸಂಜೆವಾಣಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಒಂದು ಕಾಲದಲ್ಲಿ ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ದಕ್ಷ ಅಧಿಕಾರಿ. ಹೌದು, ನಾವು ಸಾಕಷ್ಟು ವರ್ಷಗಳ ಹಿಂದೆ ಭೂಗತ ಲೋಕದ ಒಂದಿಷ್ಟು ಡಾನ್ಗಳನ್ನ, ಅವರ ವಿಚಾರಗಳನ್ನ ನಾವು ನೋಡಿರ್ತೀವಿ. ಅಂದ್ರೆ ಅವರು ಏನೆಲ್ಲ ಕೇಸ್ನಲ್ಲಿ ತಗ್ಲಾಕೊಂಡಿದ್ರು, ಜೊತೆಗೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು, ಈ ಒಂದು ಭೂಗತ ಲೋಕದ ಒಂದು ಜಗತ್ತು ಹೇಗಿತ್ತು ಎಲ್ಲವನ್ನ ಕೂಡ ಇವತ್ತು ನಮ್ಗೆ ತಿಳಿಸಿಕೊಡೋದಕ್ಕೆ ಒಬ್ರು ದಕ್ಷ ಅಧಿಕಾರಿ ಇದ್ದಾರೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ, ಅಂದ್ರೆ ಮುನಿರತ್ನ ಕೇಸ್ ಇರ್ಬೋದು, ದರ್ಶನ್ ಕೇಸ್ ಇರ್ಬೋದು, ಹಾಗೆ ಪೊಲೀಸ್ ಅಧಿಕಾರಿಗಳ ಪಾತ್ರ ಎಷ್ಟರ ಮಟ್ಟಿಗಿದೆ ಈ ತರದ ಕೇಸ್ಗಳಲ್ಲಿ, ಎಲ್ಲವನ್ನ ಕೂಡ ಇವತ್ತು ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಎಸ್.ಕೆ. ಉಮೇಶ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇವಾಗ ನನಗೆ ಒಂದಿರುವಂತಹ ಪ್ರಶ್ನೆ, ಮೊದಲ ಪ್ರಶ್ನೆ, ನೀವು ನಿಮ್ಮ ಅಧಿಕಾರದಲ್ಲಿದ್ದ ಟೈಮ್ನಲ್ಲಿ ಭೂಗತ ಲೋಕದ ಪಾತಕಿಗಳನ್ನ ಹೇಗೆ, ಆ ಒಂದು ಅನುಭವವನ್ನ ನೀವ್ ಹೇಗೆ ಅನುಭವಿಸಿದ್ರಿ ಅನ್ನುವಂಥದ್ದು ಆ ಟೈಮಲ್ಲಿ? ನೋಡಿ, ಭೂಗತ ಲೋಕ 1991ರವರೆಗೆ ಒಂದು ಫೇಸ್. ಆಕ್ಚುಲಿ ಯಾರು ಕೊತ್ವಾಲ ಅವನ ಪ್ರಾಬಲ್ಯ ಪ್ರಾರಂಭ ಆಗ್ತಾವಿಂದ ಹಿಡಿದು ಅವರ ಮತ್ತು ಜಯರಾಜ್ ಮಧ್ಯೆ ನಡೆದಂತಹ ನಿರಂತರವಾದಂತಹ ಕಾಳಗಗಳು, ಅದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಂತ ಹಲವಾರು ರೌಡಿಗಳು, ಅನಿಲ್ ಕುಮಾರ್ನ ಅಂತ್ಯ ಆಗುವವರೆಗೂ ಬಲರಾಮ್ ಇರ್ಬೋದು, ಬೇರೆ 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 ರೌಡಿಗಳು ಒಳಗಡೆಗೆ ಬಂದು ಅವರು ಸಾಮಾನ್ಯವಾಗಿ 1990ರ ನಂತರ ನನ್ನ ಲೆಕ್ಕದಲ್ಲಿ ಅವರ ಮಾರುಕಟ್ಟೆ ಸಂಪೂರ್ಣವಾಗಿ ಕಮ್ಮಿ ಆಗ್ಬಿಡುತ್ತೆ. ಅದಾದ್ಮೇಲೆ ಇವ್ರನ್ನ ಯಾರು ಕೊಂದ್ರು, ಇವ್ರನ್ನ ಯಾರು ಇಂಡೈರೆಕ್ಟ್ ಅವ್ರನ್ನ ಕೊಂದು ಮುಗಿಸಿದ್ರು, ಅವ್ರಗಳ ಪಾರುಪತ್ಯ ಪ್ರಾರಂಭ ಆಗುತ್ತೆ 1990ರ ನಂತರ. ಅದು ಮುತ್ತಪ್ರಿಯ ಇರ್ಬೋದು, ಮತ್ತೆ ಬೇರೆ ಬೇರೆ ಉಳ್ಕೊಂಡಿದ್ದಂಥವು, ಅದೇ ಬೇರೆ ಬೇರೆ ಭಾಗಗಳಲ್ಲಿ ರೌಡಿಸಮ್ಗಳು ಮಾಡಿಕೊಂಡು ಅವರವ್ರದೇ ಆದಂಥ ಪ್ರಾಂತ್ಯಗಳಲ್ಲಿ ರೌಡಿಸಮ್ಗಳು, ಮತ್ತೆ ಎಕ್ಸ್ಟಾರ್ಷನ್ಗಳು, ಮತ್ತೆ ಬಡ್ಡಿ ದಂಧೆಗಳು ಮಾಡಿಕೊಂಡು, ಮತ್ತೆ ಲ್ಯಾಂಡ್ ಮಾಫಿಯಾಗಳು ಮಾಡಿಕೊಂಡು, ಹಣಗಳನ್ನ ವಸೂಲ್ಗಳು ಮಾಡಿಕೊಂಡು ಅಲ್ಲಲ್ಲೇ ಇದ್ದಂಥ ಒಂದು ಪ್ರಾರಂಭ ಆದಂಥದ್ದು 1990. ಅದಕ್ಕೋಸ್ಕರನೇ ನಾನು ವಿಂಗಡಣೆ ಮಾಡ್ಕೊಂಡಿರೋದು ಅಂತಂದ್ರೆ ಗೊತ್ತಾಗೋದು, ಸಾರ್ವಜನಿಕವಾಗಿ ಗೊತ್ತಾಗಲಿ ಅಂತೇಳಿ ಬ್ಲಾಕ್ ಆ್ಯಂಡ್ ವೈಟ್ ಅಂಡ್ ಕಲರ್ ಅಂತ. ಅಂದರೆ 1990 ಈಚೆಗೆ ಅದೆಲ್ಲ ಒಂಥರ ಬ್ಲಾಕ್ ಆ್ಯಂಡ್ ವೈಟ್ ರೌಡಿಸಮ್. ಅದರಿಂದ ಇದ್ದಂಥ ಅಧಿಕಾರಿಗಳು, ಕೆಲಸ ಮಾಡಿದಂಥ ಅಧಿಕಾರಿಗಳು ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ರಿಟೈರ್ಡ್ ಆಗ್ತಿದ್ದಾರೆ. ನಾವು ಸಹ ಈಗ ನಾವು ಕಾಲಾಂತರದಲ್ಲಿ ನಾವು ರಿಟೈರ್ಡ್ಗಳಾಗ್ತೀವಿ. ಅವರುಗಳು 1971-72ರಿಂದ ನಿರಂತರವಾಗಿ ಬೆಂಗಳೂರಿನ ಅಂಡರ್ವರ್ಲ್ಡ್ನ ನೋಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಅವರು ಅತ್ಯಂತ ಹತ್ತಿರದಲ್ಲಿ ನೋಡಿದ್ದಾರೆ. ಅವ್ರನ್ನ ಕೊತ್ವಾಲ ಮತ್ತೆ ಜಯರಾಜು, ಅವನ ಪ್ರಾಬಲ್ಯಗಳು, ಅವನ ಪಾತಕಗಳು, ಮತ್ತೆ ಅವನು ಮಾಡಿದಂಥ ಕಟ್ಟದಂಥ ಕೋಟೆಗಳು, ಆಮೇಲೆ ಅದಕ್ಕೆ ಕೊಳ್ಳೆ ಹೊಡೆದಂಥ ಬೇರೆ ಬೇರೆ ರೂಢಿಗಳು, ಮತ್ತೆ ಜೈಲುಗಳ ಅನುಭವ, ಜೈಲಲ್ಲಿ ಇದ್ದಂಥ ದಿನಗಳಲ್ಲಿ ಏನೇನೆಲ್ಲ ಮಾಡ್ತಿದ್ರು, ಆಮೇಲೆ ಜೈಲನ್ನೇ ಹೇಗೆ ರೂಲ್ ಮಾಡ್ತಿದ್ರು ಆ ಕಾಲದಿಂದನೇ. ರೂಲ್ನ ಜೈಲ್ನ ಅವಾಗಿಂದನೇ ಮಾಡ್ತಿದ್ರು, ಇವಾಗಿಂದ ಹೊಸದಾಗಿ ರೈಲ್ನ ರೂಲ್ ಮಾಡ್ತಾ ಇಲ್ಲ ರೌಡಿಗಳು. ಜೈಲೇ ರೂಲ್ ಮಾಡ್ತಿದ್ದವರು ಈ ಭೂಗತ ಪಾತಕಿಗಳು, ದೊಡ್ಡ ದೊಡ್ಡ ರೌಡಿಗಳು ಬೆಂಗಳೂರನ್ನ ರೂಲ್ ಮಾಡ್ಕೊಂಡು ಬಂದಂಥದ್ದು. ಒಂದು ವಾರನೂ ಸಹ ಜೈಲುಗಳಲ್ಲಿ ಇದ್ದೆ, ವರ್ಷಾನುಗಟ್ಟಲೆ ಬರೀ ಹಾಸ್ಪಿಟ್ಲ್ಗಳಲ್ಲೇ ನಿಂತ್ಕೊಂಡು ಜೀವನ ಮಾಡೋದಂತ ಅಲ್ಲೇ ಶಿಕ್ಷೆಗಳನ್ನ ಕಳೆದ್ಬಿಟ್ಟಂತಹ ರೌಡಿಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಅದು ಆ ಕಾರಣಕ್ಕೋಸ್ಕರ ನಮ್ಗೇನಪ್ಪ, ಜೈಲಿನಲ್ಲಿ ವೈಭೋಗ ಸಿಕ್ಬಿಡ್ತಾ ಇದೆ, ಜೈಲಿನಲ್ಲಿ ಈಗ ಸಿಕ್ಕಾಪಟ್ಟೆ ಮಜಾ ಮಾಡ್ತಾವ್ರೆ ಅಂತ ಅನ್ನುವಂಥ ನಾವು ಕೇಳಿಸ್ಕೊಂಡಾಗ ಏನಂತ ನಮ್ಗೆಲ್ಲೋ ಒಂಥರ ಎಲ್ಲೋ ಸಣ್ಣದೊಂದು ನಗುನು ಬರ್ತದೆ. ಎಲ್ಲ ಆಗಿಂದಲೂ ಇದಾವೆ, ಏನು ಹೊಸದಾಗೇನು ಬಂದಂಥವಲ್ಲ. ಎಲ್ಲೋ ಲಾವಿಶಾಗಿ ಓಡಾಡ್ಬಿಡೋದು, ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು, ಸಿಗರೇಟ್ಸ್, ಇವೆಲ್ಲ ಆಗಿದ್ದಾನೆ ನಡ್ಕೊಂಡು ಬಂದಿದ್ದಾವೆ. ಹೊಸದಾಗೇನು ಆಗುವಂಥವು ಯಾವುವೂ ಅಲ್ಲ. ಹೀಗೆ
ಈ ಪಾತಕ ಲೋಕದಲ್ಲಿ ಬಂದಂತ ಸಮಯದಲ್ಲಿ ನಾವುಗಳು ಬೆಂಗಳೂರು ಸಿಟಿ ಪೊಲೀಸಿಗೆ ಬಂದಂತದ್ದೇ 1990ರಲ್ಲಿ. ಅದಕ್ಕೆ ಅದಕ್ಕೆ ಮೊದಲೇನೆ ಹಲವಾರು ನಮ್ಮ ಬೆಂಗಳೂರು ರೌಡಿಸಮ್ನ ಯಾರಿದ್ರಲ್ಲ 90ರವರೆಗೂ ಮಟ್ಟ ಆಗ್ತಂತವ್ರು ಅವ್ರುಗಳು ನೋಡಿ, ನಾವು ಜೈಲಿಗೆ ಒಳಗಡೆ ಎಂಟ್ರಿ ಕೊಡು, ನಾವು ಪೊಲೀಸ್ ಇಲಾಖೆಗೆ ಎಂಟ್ರಿ ಕೊಡ್ತಾ ಇರ್ಬೇಕಂತ ಸಮಯದಲ್ಲಿ 90ರಲ್ಲಿ ಈ ಮನುಷ್ಯ 1990 ಡಿಸೆಂಬರ್ಲಿ ನಾವೆಲ್ಲ ಮಾರ್ಚ್ಗೆ ಹೋಗ್ತೀವಿ, ಇವ್ರು 89 ಡಿಸೆಂಬರ್ಲಿ ಸತ್ತೋಗ್ಬಿಡ್ತಾನೆ. ಯಾರು? ಜಯರಾಜ್. ಅಶೋಕ್ ಕೊತ್ವಾಲ ಸತ್ತೋಗ್ಬಿಟ್ಟಿದ್ದ. ಹಾಗೆ ಎಲ್ಲ ಹಲವಾರು ರೌಡಿಗಳೆಲ್ಲ ಅಂತ್ಯ ಆಗ್ತಾ ಬಂದ್ಬಿಟ್ಟಿತ್ತು. ಯಾರು? ನಾವು ಬಹಳ ರಾಜಕೀಯವಾಗಿ ರೌಡಿಸಮ್ ಮಾಡ್ತಾ ಇದ್ವಿ, ರಾಜಕೀಯನ ನಮ್ಮ ಕಪಿ ಮುಷ್ಟಿನಲ್ಲಿ ಇಟ್ಕೊಂಡಿದ್ದೀವಿ. ನಾವು ಹೇಳಿದ್ರೆ ನಾವು ನಡೆದಂತ ನಾವು ಏನೇ ಮಾಡಿದ್ರು ಅವರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಅನ್ನುವಂಥ ಒಂದು ಬಹಳ ಬಲಾಢ್ಯವಾದಂಥ ರೌಡಿಸಮ್ ಮಾಡ್ತಾ ಇದ್ರಲ್ಲ, ಅದು ನನ್ನ ಲೆಕ್ಕದಲ್ಲಿ 1990ಕ್ಕೆ ನಿಂತೋಗ್ಬಿಡುತ್ತೆ. ಅದಾದ್ಮೇಲೆ ಬಂದಂತ ರೌಡಿಗಳು ಬೇರೆ 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 ರೌಡಿಗಳೆಲ್ಲ ಸುಮಾರು ರೌಡಿಗಳು ಬೆಂಗಳೂರು ನಗರದಲ್ಲಿ ಈ ಜಯರಾಜ್ಗೆ ಅಟ್ಯಾಕ್ ಮಾಡಿದಂತ ರೌಡಿಗಳು ಜಯರಾಜ್ನ ಮುಗಿಸ್ಲೇಬೇಕು ಅಂತ ನಿರಂತರವಾಗಿ ಪ್ರಯತ್ನ ಪಡ್ತಾರೆ. ಬೆಂಗಳೂರು ನಗರದಲ್ಲಿ ಜೈಲ್ ಮುಂದೆ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಎಲ್ಲಿ ಅವನು ಅಟ್ಯಾಕ್ ಮಾಡಿದವರು ಜಾಗ ಹಾಸ್ಪಿಟ್ಲ್, ಮೈಸೂರು ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಕನಿಷ್ಕಾ ಹೋಟೆಲ್ ಏನ್ ಬರ್ತದೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಎಲ್ಲೂ ಏಟಿಗೆ ಸಿಕ್ಕಲ್ಲ. ಅದು ಸಿಗುದೇ ಲಾಸ್ಟ್ 4ನೇ ಬಾರಿಗೆ ಕೊನೆಯಲ್ಲಿ ಎಲೆಕ್ಷನ್ಗೆ ಅಂತ ಪೆರೋಲ್ ಮೇಲೆ ಬಂದಾಗ ಹೊರಗಡೆ 1979ರಲ್ಲಿ ಪೆರೋಲ್ ಮೇಲೆ ಬಂದಾಗ ಎಲೆಕ್ಷನ್ ಕಂಟೆಕ್ಟ್ ಮಾಡೋದಕ್ಕೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಏನಿದೆಯಲ್ಲ ಈಗ ನಮ್ಮ ಫಸ್ಟ್ ಬ್ಲಾಕ್ ಜಯನಗರ, ಅಲ್ಲಿ ಲಾಲ್ಬಾಗ್ ಕಡೆ ಬಂದು ರೆಗ್ಯುಲರ್ ಆಗಿ ಮಾರ್ನಿಂಗ್ ಸೈನ್ ಮಾಡುವಂತ ವ್ಯವಸ್ಥೆ ಇರ್ತಿತ್ತು. ಪೆರೋಲ್ ಮೇಲೆ ಬಂದಾಗ್ತಾರೆ. ಅವಾಗ ಆ ಮನುಷ್ಯನ ಕೊಂದಾಗ್ತಾರೆ. ಯಾರು? ಈ ಬೆಂಗಳೂರು ನಗರದ ಪೊಲೀಸರುಗಳು. ಮತ್ತೆ ಬೆಂಗಳೂರು ನಗರದ ಪೊಲೀಸರುಗಳು ಕಾಯ್ತಾ ಇದ್ರು. ಬಟ್ ಇದು ಕೊಂದಂತ ಅವರು ಹಲವಾರು ಜನಗಳು, ಕೆಲವು ಜನ ಸಿಕ್ಕಿದಾರೋ ಸಿಗ್ಲಿಲ್ವೋ, ಬಟ್ ಮುತ್ತಪ್ರೆ ಟೀಮ್ ಎಲ್ಲ ಫುಲ್ಲು ಯಾರ್ಯಾರು ಬೇಕು ಮತ್ತೆ ಯಾರ್ಯಾರನ್ನ ಒಳಗಾಕ್ಬೇಕು ಅವಾಗೆಲ್ಲ ನಮ್ಮ ಬೆಂಗಳೂರು ನಗರ ಪೊಲೀಸ್ನವರು ಆ ಜಯರಾಜ್ ಕೇಸಲ್ಲಿ ಈ ಕಡೆ ಜಯರಾಜು ಹೋಗ್ತಾನೆ, ಮತ್ತೆ ಉಳಿದವನ್ನೆಲ್ಲರನ್ನ ಯಾರು ಮೂಟೆ ಕಟ್ಟಬೇಕು ಅಂತ ವ್ಯವಸ್ಥಿತವಾಗಿ ಮೂಟೆ ಕಟ್ಟಿ ಒಳಗಡೆ ಬಿಸಾಕ್ಬಿಡ್ತಾರೆ. ಆ ಸಮಯದಲ್ಲಿ ಒಟ್ಟಿಗೆ ಒಂದೇ ಕಲ್ಲಿಗೆ ಎರಡಕ್ಕಿ ಹೊಡಿದು ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಜಯರಾಜ್ ಕೇಸಲ್ಲಿ ಅದಾಗುತ್ತೆ. ಯಾರನ್ನೂ ಆಚೆ ಉಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಪ್ರತಿಯೊಬ್ಬರು ಒಳಗಡೆ ಜೈಲಿಗೆ ಹೋಗ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಬೆಂಗಳೂರು ನಗರದಲ್ಲಿ ನಾವುಗಳೆಲ್ಲ ಬಂದ್ವಿ ಪ್ರೊಫೆಷನರಿ. ಆಮೇಲೆ ಇವರೆಲ್ಲ ಸೀನಿಯರ್ ಇನ್ಸ್ಪೆಕ್ಟರ್ಗಳಿದ್ರು. ನಿಮ್ಗೆ ಬಿ ಕೆ ಶಿವರಾಮ್ ಅವರು, ಆಮೇಲೆ ನಮ್ಮ ಅಶೋಕ್ ಕುಮಾರ್ ಅವರು, ಸಂಗ್ರಾಮ್ ಸಿಂಗ್, ಆಮೇಲೆ ನಮ್ಮ ಕೆ ರೆಡ್ಡಿ, ಭೀಮಯ್ಯ, ಮುತ್ತಣ್ಣ, ಆಮೇಲೆ ಸುಬ್ಬಣ್ಣ, ಆಮೇಲೆ ಹೀಗೆ ವೆಂಕಟಸ್ವಾಮಿ, ಹೀಗೆ ತುಂಬಾ ಜನ ಪೊಲೀಸ್ ಆಫೀಸರ್ಗಳು ಬೆಂಗಳೂರು ಸಿಟಿನಲ್ಲಿ ತುಂಬಾ ವರ್ಷಗಳಿಂದ, ಅಂದ್ರೆ ಅವರು 77 ಬ್ಯಾಚ್, ಅವರು 1977ನೇ ಬ್ಯಾಚ್. ನಮಗಿಂತ 13 ವರ್ಷ ಅವ್ರು ಆಗ್ಲಿ ಸೀನಿಯರ್ ಆಗ್ತಿರ್ತಾರೆ. ತುಂಬಾ ವರ್ಷ ಬೆಂಗಳೂರಿನಲ್ಲಿ ಈ ಪಾತಕಗಳನ್ನ ನೋಡ್ಕೊಂಡೆ, ಈ ಪಾತಕಗಳನ್ನ ಬೆನ್ನಿಂದ ಬಿದ್ದೆ, ಇವ್ರನ್ನ ಎಡೆಮುರಿ ಕಟ್ಟೆ ಇವರು ಕೆಲಸ ಮಾಡ್ತಾ ಇದ್ದವ್ರ ಜೊತೆ ನಾವು ಇಂಜೆಕ್ಟ್ ಆಗ್ತೀವಿ, ನಾವು ಸೇರ್ಕೊಳ್ತೀವಿ ಅವ್ರ ಜೊತೆ ಬಂದು. ಸೇರ್ಕೊಂಡಾಗ ನಮಗೂ ಸಹ ಇದೇ ತರ ಮಾಡ್ಬೇಕಲ್ಲ, ಇವ್ರು ಕೆಲಸಗಳು ಮಾಡ್ತಾವ್ರಲ್ಲ, ಇವ್ರನ್ನ ಸರಿಯಾಗಿ ಬಲಿ ಹಾಕ್ಬೇಕಲ್ಲ, ಇವ್ರನ್ನ ಬಿಡೋದು ಬೇಡ ಅಂತ ಹೇಳಿ ನಿರಂತರವಾಗಿ ನಾವು ಅವ್ರ ಜೊತೆ ಸೇರ್ಕೊಂಡಾದ್ಮೇಲೆ ಅವ್ರ ಜೊತೆ ಏನೇನ್ ಮಾಡ್ತಾರೆ, ಅವರ ಇವ್ರನ್ನ ಬೆಂಡ್ ಮಾಡೋದಕ್ಕೆ ಮತ್ತೆ ಇವ್ರನ್ನ ಬಲಿ ಹಾಕೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸ್ತಾರೆ ಅವರು. ಆಮೇಲೆ ಇಂಥವ್ರು ವಿರುದ್ಧ ಮಾಡ್ಕೋಬೇಕಂತ ಸಮಯದಲ್ಲಿ ಏನೇನೆಲ್ಲ ಶಕ್ತಿ ಬೆಳೆಸ್ಕೋಬೇಕು ಒಬ್ಬ ಪೊಲೀಸ್ ಮನ್ನು. ಅವನಿಗೆ ಮೊದ್ಲು ಅವ್ನು ಬೆಳಿಬೇಕಲ್ಲ, ಇವ್ನು ಬೆಳಿದೇನೆ ಇನ್ನೊಬ್ಬ ರೌಡಿ ಕೈ ಹಾಕ್ಬಿಟ್ರೆ ಏನ್ ಮಾಡ್ತಾನೆ, ಅವ್ನು ಈಸಿಯಾಗಿ ಮುಗಿಸ್ಬಿಡ್ತಾನೆ. ಪೊಲೀಸ್ ಅಧಿಕಾರಿ ಬೆಳಿಬೇಕಲ್ಲ, ಮಾನಸಿಕವಾಗಿ, ದೈಹಿಕವಾಗಿ, ಮತ್ತೆ ಅವನಿಗೆ ಬಹಳ ಗಟ್ಟಿಯಾದಂಥ ಕೇಸ್ಗಳು ಮಾಡಿ ಜನಾಭಿಪ್ರಾಯನೂ ಸಹ ಸಂಗ್ರಹಣೆ ಮಾಡಿ ಈ ಮನುಷ್ಯ ಮಾಡಿದ್ರೆ ಮಾಡ್ತಾನೆ, ಇವನಿಗೆ ಸಿಕ್ಕಿದ್ರೆ ಬಿಡಲ್ಲ, ಇವನು ಏನಾದ್ರೂ ಒಂದು ಲಾಜಿಕಲ್ ಎಂಟ್ರಿ ತಗೊಂಡು ಹೋಗ್ತಾನೆ ಅಂತ ಜನಾಭಿಪ್ರಾಯನೂ ಸಹ ಅಧಿಕಾರಿಗಳಿಂದ ಇರ್ಬೇಕಾಗ್ತದೆ. ಯಾವುದೇ ಒಂದು ಪೊಲೀಸ್ ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಜನ ಯಾರು ಇಲ್ಲ ಏನು ಗೊತ್ತಿದ್ದೀವಿ ಮಾಡ್ಬಿಟ್ಟಾಗ ಜನಾಭಿಪ್ರಾಯ ಮತ್ತೆ ಸಾರ್ವಜನಿಕರ ಬೆಂಬಲ ಅವನಿಗಿಲ್ಲ ಅಂತ ಅಂದಾಗ ಕೆಲವಷ್ಟು ಕಡೆಲ್ಲ ನಾವು ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕೆ ಅಂತಂದ್ರೆ ಕೆಲವಷ್ಟು ಕೇಸ್ಗಳನ್ನ ಮಾಡ್ಬೇಕಂತ ಸಮಯದಲ್ಲಿ ಏನಾಗ್ತದೆ, ನಾವು ಟುವರ್ಡ್ಸ್ ಟು ದಿ ಸೊಸೈಟಿ, ಸಮಾಜದ ಪರವಾಗಿ ಕೆಲಸ ಮಾಡ್ಬೇಕಾಗ್ತದೆ. ಅಂದ್ರೆ ಅದಕ್ಕೆ ನಾವು ಅದ ಪೂರಕವಾಗಿ ಕೆಲಸ ಮಾಡ್ಕೊಂಡು ಹೋಗುವಂತ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ತವೆ. ನಾವೇನು ಪ್ಲಾನ್ ಮಾಡ್ಕೊಂಡು ಹೋಗ್ತೀವೋ ಹಂಗ ಆಗಲ್ಲ ಪೊಲೀಸಿಗೆ. ಪೊಲೀಸ್ ನೆವರ್ ಯಾವತ್ತೂ ನಾವು ಏನ್ ಅನ್ಕೋತೀವಲ್ಲ ವಿರುದ್ಧವಾಗಿ ಆಗುವಂತದ್ದು ಇರುತ್ತೆ. ನಾವ್ ಹಿಂಗೆ ಆಗ್ತದೆ ಹಂಗ ಆಗಲ್ಲ, ಅದು ಸಾಧ್ಯ ಆಗುದಿಲ್ಲ. ಯಾಕೆಂತಂದ್ರೆ ನಾವು ಕಾನೂನು ಹೊಂದಿರ್ತದೆ, ಅದ್ರ ಒಳಗಡೆನೆ ನಾವು ಮಾಡಬೇಕು, ಆಚೆ ಬಿಟ್ಟು ಮಾಡೋಕ್ ಆಗುದಿಲ್ಲ. ಚೂರು ಹೆಚ್ಚು ಕಡಿಮೆ ಆದ್ರೂ ನಾವು ಸಿಗಾಕೋತೀವಿ. ನಾವು ಅವ್ರೇನ್ ಫೇಸ್ ಮಾಡ್ತಾರೋ ನಾವು ಅದನ್ನ ಫೇಸ್ ಮಾಡ್ಬೇಕಾಗ್ತದೆ. ಆ ಕಾರಣಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಸಿಸ್ಟಮ್ ಅಲ್ಲಿ ಸರ್ಕಾರ ಕೆಳಗಡೆ ಕೆಲಸ ಮಾಡ್ಬೇಕಂತ ಸಮಯದಲ್ಲಿ ಎಲ್ಲಾ ಮುನ್ನೆಚ್ಚರಿಕೆಗಳನ್ನ ತಗೋಬೇಕಾಗ್ತದೆ. ನಾವು ಏಕಾಏಕಿ ನಮ್ ಪೊಲೀಸ್ ಇದೆ ಗನ್ನಿದೆ ಹಂಗ ಆಗಲ್ಲ. ಅದು ನೀನ್ ಎಷ್ಟು ಗಟ್ಟಿ ಪೊಲೀಸ್ ಮಾಡೋಕೆ ನಿನ್ ಶಕ್ತಿ ಇದೆ, ನೀನ್ ಇದನ್ನೆಲ್ಲ ಮಾಡಾದ್ಮೇಲೆ ನೀನ್ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಎಷ್ಟಿದೆ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ.
ಒಬ್ಬ ಮನುಷ್ಯನಿಗೆ, ಪೊಲೀಸ್ ಅಧಿಕಾರಿಗೆ. ನೀನೇ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನಿನ್ನ ಹತ್ರನೇ ಶಕ್ತಿ ಇಲ್ಲ ಅಂತಂದ್ರೆ, ಯಾರೋ ಒಬ್ಬ ಕೊಲೆಪಾತ, ಮಹಾನ್ ಒಬ್ಬ ಸೈಕೋಪಾತ್ನ ನೀವೇನ್ ಇಡೀ ಉರ್ದು ನುಗ್ತಾ ಇರ್ತಾನೆ, ಉರ್ದು ತಿಂತಾ ಇರ್ತಾನ ಅವನು. ಆ ಮನುಷ್ಯನ ಏನಾದ್ರು ಹಿಡಿಕೋದಾಗ ನೀವೇನಾದ್ರು ಕೊಂದುಬಿಟ್ಟಾಗ ಅಂತ ಅಧಿಕಾರಿ ಮೇಲೆ ಕೇಸ್ ಹಾಕಿ ತಿರುನಾಟವಾಗಿ ಒಳಗೋಗ್ಬಿಡ್ತಾರೆ. ಅಂದ್ರೆ ಅವನು ಅವನು ಡೈಜೆಸ್ಟೇ ಮಾಡ್ಕೋಕ್ಕಾಗಲ್ಲ. ಇವ್ನ ಹೆಂಗ್ ನಂಬುಕೆ ಜನನೇ ನಂಬಲ್ರು. ಇವ್ನ ಹೆಂಗ್ ಮಾಡ್ಬಿಡ್ತಾನೆ, ಇವ್ನ ಕೈಲಿ ಹೆಂಗಾಗ್ಬಿಡ್ತಿದ್ದು, ಸಾಧ್ಯ ಆಗಲ್ಲ ಇದು, ಈ ತರ ಆಗ್ಬಿಡುತ್ತೆ ಪೊಲೀಸಿಂಗಲ್ಲಿ. ನೀವು ಇವ್ನು ಮಾಡ್ತಾನೆ ಬಿಡು, ಇವ್ನು ಹಲವಾರು ಕೇಸ್ಗಳು ನೋಡಿದೀವಿ, ಈ ಮನುಷ್ಯ ಗಟ್ಟಿಗ, ಇವನು ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಇವನಂತೂ ಬಲಿ ಹಾಕಿದ್ರಲ್ಲಿ ನಿಸ್ಸೀಮ, ಇವ್ನು ಮಾಡಿದ್ರೆ ಸರಿಯಾಗಿ ಮಾಡಿರ್ತಾನೆ ಅಂತ ಸಾರ್ವಜನಿಕ ಅಭಿಪ್ರಾಯ ಮೂಡ್ತದೆ ಸಮಾಜದಲ್ಲಿ. ಅವಾಗ ಏನಾಗುತ್ತೆ, ಅದೇ ಸಾಕು ಇವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಇನ್ನೇನು ಬೇಕಾಗಿಲ್ಲ. ಅಧಿಕಾರಿಗಳು ಪ್ರೊಟೆಕ್ಟ್ ಮಾಡ್ತಾರೆ, ಅದು ಬೇರೆ ವಿಚಾರ. ಸಾರ್ವಜನಿಕ ಅಭಿಪ್ರಾಯ ಬೇಕಲ್ಲ, ನಾನು ಮಾಡೋದ್ ಕೆಲಸಕ್ಕೆ ಎಸ್ ಯು ಹ್ಯಾವ್ ಡನ್ ಎ ರೈಟ್ ಥಿಂಗ್ ಅಂದ್ಬಿಟ್ಟಂತ. ಅದು ನೀ ಎಲ್ಲಿವರೆಗೂ ಅಂದ್ರೆ ಬಹಳ ವರ್ಷಗಳು ಪೊಲೀಸ್ ಕೆಲಸ ಮಾಡ್ಬೇಕು. ಅದಕ್ಕೆ ಸುಮ್ಮನೆ ಎಲ್ಲ ಬಂದ್ಬಿಟ್ಟು ಒಂದ್ ದಿವಸ ಹಿಂಗ್ ಕೂತ್ಕೊಬಿಟ್ಟು ಸ್ಟ್ರೈಟ್ ಪ್ಯಾಂಟ್ ಹಾಕೊಂಡು ಕನ್ನಡಕ್ಕೆ ಹಾಕೊಂಡ್ಬಿಟ್ಟು ಹಿಂಗ್ ಅನ್ಕೊಂಡು ಹೋಗಿ ಪೊಲೀಸ್ ಕೆಲಸ ಎಲ್ಲ ಮಾಡೋಕ್ ಆಗುದಿಲ್ಲ. ಈ ಶುಡ್ ಗ್ರೋ, ಬಹಳ ಗಟ್ಟಿಯಾಗಿ ಬೆಳಿಬೇಕು ಪೊಲೀಸ್. ಅವನು ಬಹಳ ಒಳ್ಳೊಳ್ಳೆ ಕೇಸ್ಗಳು ಪತ್ತೆ ಮಾಡಬೇಕು. ಕೆಲ್ಸಕ್ಕೆ ಸೇರಿದೆ ಅಂತ ಅಂದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಏನ್ ಪ್ರೋಗ್ರಾಮು, ನಥಿಂಗ್ ಡೂಯಿಂಗ್, ಅದ್ರೊಳಗಡೆನೆ ನೀನ್ ಸೇರ್ಕೋಬೇಕು. ಅದ್ರೊಳಗಡೆ ಸೇರ್ಕೊಂಡು ನೀನು ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ಬೇಕು. ನೀನು ಕೇಸ್ಗಳು ಪತ್ತೆ ಮಾಡಬೇಕು, ಪತ್ತೆ ಆಗದೆ ಇರುವಂತ ಕೇಸ್ಗಳು ಪತ್ತೆ ಮಾಡಬೇಕು. ನೀನ್ ಅದ್ ಮಾಡ್ತಾ ಇದ್ದಾಗಲೇ ತಾನೆ ಜನ ಹೌದಲ್ವಾ ಅವ್ರು ಪತ್ತೆ ಮಾಡೋಕ್ಕಾಗ್ಲೇ ಅವ್ನು ಮಾಡ್ದ, ಈಗ ಈಸ್ ಬುದ್ಧಿವಂತ ಇದ್ದಾನೆ, ಇವನ್ ಧೈರ್ಯ ಇದೆ ಅವನಿಗೆ, ಇವನು ಬಹಳ ಸಮಯಕ್ಕೆ ತಕ್ಕ ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಎನ್ನುವಂಥದ್ನ ಬೆಳೆಸ್ಕೊಳ್ಳುವಂತಹ ತಾಕತ್ತು ಪೊಲೀಸ್ ಅಧಿಕಾರಿಗಳಿಗೆ, ಹೆಚ್ಚು ಅಧಿಕಾರಿಗಳಿಗೆ ಬರ್ಬೇಕು. ಬೆಂಗಳೂರು ನಗರದಲ್ಲಿ ಎಲ್ಲೋ ಯಾವತ್ತೂ ಒಂದು ದಿವಸ ಏನೋ ಮಾಡ್ಬಿಟ್ಟು ನಥಿಂಗ್ ಡೂಯಿಂಗ್ ಹಂಗಾಗಲ್ಲ. ಬೆಂಗಳೂರು ನಗರದಲ್ಲಿ ಬೆಳೆಯುವಂಥದ್ದೇ ಬೇಕು, ಬೆಳೆಸ್ಕೊಳ್ಳುವಂಥದ್ದೇ ಬೇಕು. ಅತ್ಯಂತ ಎತ್ತರಕ್ಕೆ ಬೆಳೀತಾ ಇದ್ದಾದ್ಮೇಲೆ ಆವಾಗ ಅವನನ್ನ ನಂಬಕ್ ಶುರು ಆಗ್ತಾರೆ. ಸೊಸೈಟಿ ನಂಬುತ್ತೆ, ಸಮಾಜ ನಂಬುತ್ತದೆ. ಆಗ ಅವನು ಏನ್ ಕೆಲಸ ಮಾಡೋಕ್ಕೂ ಅವ್ನು ಧೈರ್ಯ ಬರ್ತದೆ. ಯಾವ ರೌಡಿಗಳೇ ಆಗ್ಲಿ ಕೇರೆ ಮಾಡಲ್ಲ ಅವನು. ಆಮೇಲೆ ಏನಾದ್ರು ನಾಳೆ ಅವನ ಮೇಲೆ ಅಲಿಗೇಷನ್, ಇವ್ರ ಹತ್ರ ದುಡ್ಡು ಇಸ್ಕೊಬಿಟ್ಟಂತೆ ಅದ್ ಯಾರು ನಂಬಲ್ಲ. ಆಗ ಇವ್ನು ಅವ್ನ ಅಪ್ಪನ ಪೊಲೀಸ್ ಮಾಡ್ತಾನೆ, ಯಾವ ಕಾರಣಕ್ಕೂ ಇವ್ನು ಕಾಂಪ್ರಮೈಸ್ ಆಗಲ್ಲ, ಇವನು ಯಾವ ಕಾರಣಕ್ಕೂ ಆಗುದಿಲ್ಲ ಅನ್ನುವಂಥದ್ದು ಅದನ್ನ ಬಿಟ್ಟು ಮೇಲಕ್ಕೆ ಹೋಗ್ಬಿಡ್ತಾನೆ ನೋಡಿ ಅಧಿಕಾರಿ. ಅವನು ಮಾತ್ರ ಒಳ್ಳೆ ಪೊಲೀಸ್ ಅಧಿಕಾರಿ ಆಗುದು. ಧೈರ್ಯವಾಗಿ ಮಾಡ್ತಾರೆ ಅವರೆಲ್ಲ ತುಂಬಾ. ಆ ಧೈರ್ಯ ಯಾರು ಮಾಡ್ಕೊಂಡು ಬರ್ತಾರೋ ಪೊಲೀಸಲ್ಲಿ 16 ವರ್ಷ ಮಾಡ್ಬೇಕು. 1 ವರ್ಷ 2 ವರ್ಷ ಪೊಲೀಸ್ ಕೆಲಸ ಅಲ್ಲ. ಈ ಬೆಂಗಳೂರು ನಗರ ಒಂಥರ ಓಷನ್ ಇದ್ದಂಗೆ. ಇದೇನೋ ಎಲ್ಲೋ ಸೇರ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಯಾವ್ದೋ ಒಂದು ಚಿಕ್ಕ ಹಳ್ಳಿನಲ್ಲಿ ಪೊಲೀಸ್ ಕೆಲಸ ಮಾಡ್ದಂಗೆಲ್ಲ ಇದೊಂಥರ ಬಹಳ ಈಜ್ಬೇಕು, ಇದ್ರಲ್ಲಿ ಕಲಿಬೇಕು ಅನ್ನೋದಕ್ಕೆ ನೀವು ಮಿನಿಮಮ್ 15 ವರ್ಷ ಬೇಕು. ನೀವು ಈ ಬೆಂಗಳೂರು ರೌಡಿಸಮ್ ತಿಳ್ಕೊಳ್ಳೋಕೆ 15 years ಬೇಕು ಒಬ್ಬ ಆಫೀಸರ್ಗೆ. ಏನೇನ್ ರೌಡಿಗಳು ಹೆಂಗಿದ್ದಾರೆ, ಯಾವ್ಯಾವ ಏರಿಯಾಗಳಲ್ಲಿ ಹೆಂಗಿದ್ದಾರೆ, ಇವ್ರು ಆರ್ಗನೈಸ್ ಹೆಂಗ್ ಮಾಡ್ತಾರೆ, ಇವ್ರ ಪಾತಕಗಳು ಹೆಂಗೆ, ಜೈಲ್ ಹೆಂಗ್ ರೂಲ್ ಮಾಡ್ತಾರೆ, ಆಮೇಲೆ ಇವ್ರು ಹೆಂಗ ಆರ್ಗನೈಸ್ ಆಗಿ ಇವರೆಲ್ಲ ದುಡ್ಡು ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಅದಾದ್ಮೇಲೆ ಇವ್ರಿಗೆ ಸಾಥ್ ಕೊಡೋರು ಯಾರು, ಇವ್ರು ಇನ್ಫ್ಲೂಯೆನ್ಸ್ ಮಾಡೋರು ಯಾರು, ಇವ್ರು ಯಾರ್ಯಾರು ಪೊಲಿಟಿಷಿಯನ್ಗಳು ಈ ಟೆಂಟಿಕಲ್ಸ್ ಗಳಿದಾವೆ ಅವ್ರನ್ನ ಹೆಂಗ್ ಕಟ್ ಮಾಡ್ಬೇಕು, ಇವ್ರನ್ನ ನಮ್ ಪ್ಲಾನ್ಗಳಲ್ಲಿ ಹೆಂಗೆ ಹೊಡಿಬೇಕು. ಡೊಮೆಟಿಕಲ್ ಸಿಸ್ಟಮ್ ಇದು. ನಾವ್ರು ಸರ್ಕಾರದ ಕೆಳಗಡೆ ಕೆಲಸ ಮಾಡೋರು. ನಾವು ನೇರಕ್ಕೆ MLA ಹಿಂಗ್ ಎಳ್ಕೊಂಡ್ಬಿಟ್ಟು ಚುಟ್ಟಿರ್ಕೊಂಡ್ಬಿಟ್ಟು ಏನು ರೌಡಿ ಬರ್ತಾರೆ ನಿನ್ನ ಆಫೀಸ್ಗೆ ಏನ್ಬಿಡಕ್ ಆಗುದಿಲ್ಲ. ಗೊತ್ತಿಲ್ದಂಗೆನೆ ನಾವು ಸುತ್ತ ಕಟ್ ಮಾಡ್ಬೇಕಲ್ಲ. MLA ಏನು ಗೊತ್ತೇ ಆಗಬಾರ್ದು ನಾವು ಕಟ್ ಮಾಡಿರುವಂತದ್ದು ಫುಲ್ ಕಂಪ್ಲೀಟು ಪೂರ್ತಿ. ಕೈ ಹಾಕಿದ್ರೆ ಏನು ಸಿಕ್ಬಾರ್ದು. ಅದು ಪೊಲೀಸ್ ಮಾಡುವಂತ ಕೆಲಸ. ಹಂಗನ್ಬಿಟ್ಟು ಪಿಕ್ಚರ್ ತರ ಹೋಗಿ ಡಿಶುಮ್ ಹಂಗೆಲ್ಲ ಆಗಲ್ಲ ಇಲ್ಲಿ. ನೀನ್ ಎಷ್ಟು ನಾಜೂಕು, ನೀನ್ ಎಷ್ಟು ಶಕ್ತಿವಂತ, ನೀನೆಷ್ಟು ಬುದ್ಧಿವಂತ, ಮತ್ತೆ ನೀನ್ ಎಷ್ಟು ಸಮಯಕ್ಕೆ ಸರಿಯಾಗಿ ನೀನು ಕೆಲಸ ಮಾಡ್ತೀಯ ಅನ್ನುವಂಥದ್ದು ಅಷ್ಟೇ ಪೊಲೀಸಲ್ಲಿ ಇಂಪಾರ್ಟೆಂಟ್. ಆ ಸಮಯಕ್ಕೆ ನೀನ್ ಏನ್ ಆಕ್ಟ್ ಮಾಡ್ತೀಯ ಸರಿಯಾಗಿ, ನೀನು ಕಾಮನ್ ಸೆನ್ಸ್ ಹೆಂಗ್ ಯೂಸ್ ಮಾಡ್ತೀಯ ಸಮಯದಲ್ಲಿ, ಎಷ್ಟು ಬೇಗ ಡೈಜೆಸ್ಟ್ ಮಾಡ್ಕೋತೀಯ ಸಮಸ್ಯೆನ, ಅದಕ್ಕೆ ಹೆಂಗ್ ಪೂರಕವಾಗಿ ನೀನು ವರ್ತಿಸ್ತೀಯ, ಅದೇ ರಿಯಲ್ ಪೊಲೀಸಿಂಗು. ನೀನ್ ಅಲ್ಲೊಂಚೂರು ಯಾಮಾರಿ ನೀನ್ ಏನಾದ್ರೂ ಸರಿಯಾಗಿ ನಿನ್ನ ಕಾಮನ್ ಸೆನ್ಸ್ ನ ಯೂಸ್ ಮಾಡಿ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ನೀವು ಫೇಲ್ ಆಗ್ಬಿಡ್ತೀಯ. ಅದರಲ್ಲಿ ಪ್ರತಿ ಆಕ್ಷನ್ಗಳನ್ನೂ ನಾವು ಫೇಲ್ ಆಗ್ಬಾರ್ದು, ಯಾವ ಕಾರಣಕ್ಕೂ ಆಗ್ಬಾರ್ದು. ಅಂದ್ರೆ ಅಷ್ಟು ಆಲೋಚನೆಗಳು ಮಾಡ್ಬೇಕು. ಆಮೇಲೆ ಈ ತರ ಅನುಭವಗಳು ಆಗ್ತಾ ಇದ್ದಂಗೆ ಪೊಲೀಸ್ ಅಧಿಕಾರಿಗೆ ಯಾವುದೇ ಸಮಸ್ಯೆಗಳು ಅವ್ನಿಗೇನು ಯಾವುದು ಕಷ್ಟ ಆಗಲ್ಲ. ಬರ್ತಾ ಅನುಭವ ಇಲ್ಲದೆ ಏನೂ ಮಾಡೋಕ್ಕಾಗುದಿಲ್ಲ. ಅದಕ್ಕೆ ಅನುಭವಸ್ಥರ ಜೊತೆ ಮೊದಲು ಸೇರ್ಬೇಕು. ಅಲ್ಲೂ ಏನೇನೆಲ್ಲ ನಡೀತದೆ, ಅವ್ರು ಏನೇನು ಡಿಸಿಷನ್ಗಳು ತಗೊಳ್ತಾರೆ ಅಂತ ಅನ್ನುವಂಥದ್ದು ಒಂದು 5 ವರ್ಷ 10 ವರ್ಷ ಅವ್ರ ಹತ್ರ ಎಲ್ಲ ಕಲ್ತಾದ್ಮೇಲೆ ನಾವುಗಳು ನಮ್ದೇ ಆದಂತಹ ಒಂದು ಇದನ್ನ ಬಿಲ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಸಾಧ್ಯನೇ ಆಗುದಿಲ್ಲ. ನಾನು ಬಂದು ಕೂತ್ಕೊಬಿಟ್ಟೆ ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ ಬಂದು ಇಲ್ಲ ಮುಗಿಸ್ಕೊಂಡು ಅಕಾಡೆಮಿ ನಾನು ಪೊಲೀಸ್ ಕೆಲಸ ಮಾಡ್ಬಿಡ್ತೀನಿ, ನಥಿಂಗ್ ಡೂಯಿಂಗ್. ಏನು ಅವ್ರು ಮರ್ಕತ್ತೊಂದು ಹುಣಸೆಕಾಯಿ ಕೇಳೋಕೆ ಆಗುದಿಲ್ಲ. ಅವ್ರು ಭಯ, ಅವ್ರಿಗೆ ಏನ್ ಮುಟ್ಟಿದ್ರೆ ಏನ್ ಭಯ, ಅವ್ರಿಗೆ ಯಾರು ಕರ್ಸಿದ್ರೆ ಏನ್ ಭಯ, ವ್ಯವಸ್ಥೆ ಬಗ್ಗೆ ಗೊತ್ತಿರೋದಿಲ್ಲ. ಬೆಂಗಳೂರಿನಲ್ಲಿ ಇಲ್ಲಿರ್ತಕ್ಕಂಥ ಏನು ಈ ಲೋಕಲ್
ಇದ್ರಿರ್ತಕ್ಕಂಥ ಪಾಲಿಟಿಕ್ಸು ಮತ್ತೆ ಪೊಲೀಸಿಂಗು ಯಾವ ತರ ಜೋಡಣೆ ಆಗ್ಬಿಟ್ಟಿದೆ ಅಂತ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಅದನ್ನೆಲ್ಲ ಸ್ಟಡಿ ನೋಡ್ಬೇಕು ಹತ್ರದಿಂದ. ಅಂದ್ರೆ ಇಲ್ಲಿ ಪೊಲೀಸ್ ಕೆಲಸನ ಬಹಳ ದಿವಸ ಮಾಡಬೇಕು. ಅದು ಮಾಡೋದಕ್ಕೆ ಸರ್ಕಾರಗಳು ಬಿಡಬೇಕು. ಸರ್ಕಾರ ಯಾವಾಗ ಬಿಡ್ತಾನೆ ಇಲ್ಲ. 5 ವರ್ಷ ಟ್ರೈನಿಂಗ್ ಸೆಂಟರ್ ತರ ಮಾಡಿ ಎತ್ತೆ ತಾಚೆ ಬಿಸಾಕ್ಬಿಡ್ತದೆ. ಅದರಿಂದ ಇಂಥ ರೌಡಿಸಮ್ಗಳು ಜಾಸ್ತಿ ಬೆಳಕೊಳ್ಳೋಕೆ ಸಾಧ್ಯ ಆಗ್ತದೆ. ರೌಡಿಗಳೆಲ್ಲ ಇವ್ರಿಗೆ ಗೊತ್ತೇ ಇರುವುದಿಲ್ಲ. ನಾನು ಬೆಂಗಳೂರು ನಗರದಲ್ಲಿ ಅಂದ್ರೆ ನನ್ನ ಪೊಲೀಸ್ ಸ್ಟೇಷನ್ ಮಾತ್ರ ರೌಡಿಗಳಿಲ್ಲ ಅಂತ ಅನ್ಕೊಂಡ್ಬಿಡುದೆಲ್ಲ. ಇದು ಬೆಂಗಳೂರು ನಗರದಲ್ಲಿ ಎಲ್ಲ ಬೆಂಗಳೂರು ನಗರದಲ್ಲಿ ಒಂದೇ ಪೊಲೀಸ್ ಸ್ಟೇಷನ್ ಇದ್ದಂಗೆ ಇದು, ಹೌದಲ್ವಾ? ಇವತ್ತು ಇಲ್ಲಿರ್ತಾರೆ, ನಾಳೆ ಬೆಳಗ್ಗೆ ಆಗ್ಲಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಆಗ್ಲೇ ಪಕ್ಕಕ್ಕೆ ಹೋಗ್ತಾರೆ. ನಂದೇನಿಲ್ಲ, ನಥಿಂಗ್ ಡೂಯಿಂಗ್. ಹಂಗೆಲ್ಲ ಪೊಲೀಸಿಂಗ್ ಮಾಡಿದ್ರೆ ಆಗಲ್ಲ ಬೆಂಗಳೂರು ನಗರದಲ್ಲಿ. ಯು ಶುಡ್ ನೋ ಈಚ್ ಅಂಡ್ ಎವ್ರಿಥಿಂಗ್. ಎಷ್ಟು ಜನ ರೌಡಿಗಳವ್ರೆ, ಯಾರು ABC ಯಾರ್ಯಾರಿದ್ದಾರೆ, ಇವೆಲ್ಲ ಪಾತಕಗಳು ಯಾರು ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳುವಂತ ಶಕ್ತಿ ಒಬ್ಬ ಅಧಿಕಾರಿಗೆ ಬರಬೇಕು. ನನ್ನ ಪೊಲೀಸ್ ಸ್ಟೇಷನ್ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಅವ್ನು ವೇಸ್ಟ್ ಮಾಡಿ ಅವ್ನು ಕಾನ್ಸ್ಟೇಬಲ್ ಮಾಡೋ ಕೆಲಸ. ಒಬ್ಬ ಕಾನ್ಸ್ಟೇಬಲ್ ಇಡೀ ಅವರು ನಮ್ಮ ಜೂರಿಸ್ಡಿಕ್ಷನ್ ಅಲ್ಲಿ ಎಷ್ಟು ಜನ ರೌಡಿಗಳವ್ರೆ, ಯಾರು ಆಕ್ಟಿವ್ ಅವರೇ, ಯಾರು ಇನ್ಆಕ್ಟಿವ್ ಅವರೇ, ಮನೆ ಬಿಟ್ಬಿಟ್ಟು ಆಚೆ ಅವ್ರು ಯಾರಿದ್ದಾರೆ ಅನ್ನೋದು ಪೊಲೀಸ್ ತಿಳ್ಕೊಳ್ಬೇಕಾದದ್ದು. ನಾನ್ ತಿಳ್ಕೊಬೇಕಾದದ್ದು ನನ್ನ ಮ್ಯಾಕ್ರೋ ತಿಳ್ಕೊಬೇಕಲ್ಲ. ನನ್ನ ವ್ಯಾಪ್ತಿನಲ್ಲಿ ಅಟ್ಲೀಸ್ಟ್ ನಮ್ಮ DCP ಡಿವಿಷನ್ ಎಲ್ಲ ತಿಳ್ಕೊಬೇಕಾದ್ರೆ ಒಂದು 15-20 ಪೊಲೀಸ್ ಸ್ಟೇಷನ್ ನಮ್ಮ ಭಾಗದಲ್ಲಿ, ಈ ಭಾಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರು, ಕುಕೃತ್ಯಗಳು ಮಾಡುವಂತವ್ರು ಯಾರು, ಆಮೇಲೆ ಎಲ್ಲೆಲ್ಲಿ ಎದುರ್ಕೋತಾರೆ, ನಾವ್ ಹೆಂಗ್ ಮಾಡ್ಬೇಕಲ್ಲಿ ಕೆಲಸನ ಎದುರ್ಕೊಳ್ಳುವ ಕೆಲವು ಜನ ಅಧಿಕಾರಿಗಳು ಮುಟ್ಟುವುದೇ ಇಲ್ಲ ರೌಡಿಗಳಿಗೆ. ಅವರೆಲ್ಲ ಬಹಳ ಬೆಳಿಗ್ಗೆ ಅಂತಂದ್ರೆ ಆಗ್ಲೇ ಅಲ್ಲಿ ವೈಟ್ ಅಂಡ್ ವೈಟ್ ಹಾಕೊಂಡು ಹೋಗಿ ನಿಂತ್ಕೊಬಿಡ್ತಾರೆ ಆಫೀಸ್ಗಳ ಹತ್ರ. ಎಲ್ಲ ಫುಲ್ ಏನ್ ಕಪ್ಪ ಕಡ್ಗ ಹಾಕೊಂಡು ಹೋಗಿ ನಿಂತು ಬಿಡ್ತಾರೆ. ಇವರೇ ಸೈಲ್ಯೂಟ್ ಹೊಡಿಬೇಕು ಆ ಮಟ್ಟಕ್ಕೆ ತಂದಿಟ್ಬಿಡ್ತಾರೆ. ಕೊನೆ ಟ್ರಾನ್ಸ್ಫರ್ಗಳು ಅವರೇ ಮಾಡಿಸ್ಬಿಡ್ತಾರೆ. ಈ ಇಂಥ ದುರಂತಕ್ಕೆ ಸಿಗಾಕಬಿಟ್ಟ ಪೊಲೀಸ್ ಏನ್ ಮಾಡ್ತಾನೆ, ಅವನೇನ್ ಹಿಡಿತಾನೆ ಪಿಂಗ, ಏನೂ ಮಾಡೋಕ್ಕಾಗುದಿಲ್ಲ. ಸುಮ್ಮನೆ ಹಂಗ ಹೋಗ್ಬಿಟ್ಟು ಅವ್ನಿಗೆ ಸೆಲ್ಯೂಟ್ ಹೊಡ್ಬಿಟ್ಟು ಶಿವ ಪರಮಾತ್ಮ ವಾಪಸ್ ಬರ್ಬೇಕು. ಕಪ್ಪ ಕಡಗದವ್ರಿಗೆ ಸೆಲ್ಯೂಟ್ ಹೊಡಿಬೇಕು, ವಾಪಸ್ ಬರ್ಬೇಕು. ಅಂತ ಪರಿಸ್ಥಿತಿ ಯಾವಾಗ ಆಗುತ್ತೆ ಅಂತಂದ್ರೆ, ಯಾವಾಗ ಪೊಲೀಸು ಬೆಳವಣಿಗೆ ಆಗ್ತಾ ಇದ್ದಾಗ, ಪೊಲೀಸ್ ಶಕ್ತಿ ಇಮ್ಮಡಿ ಆಗ್ತಾ ಇದ್ದಾಗ, ಅಂದ್ರೆ ಪೊಲೀಸ್ ಒಬ್ಬ ಅಧಿಕಾರಿಗಳ ಶಕ್ತಿ ಒಬ್ಬಂದಾಗ್ಬಿಟ್ರೆ ಆಗಲ್ಲ. ಬೆಂಗಳೂರಿನಲ್ಲಿ ಒಂದು 125 ಪೊಲೀಸ್ ಸ್ಟೇಷನ್ ಇದ್ದಾವೆ ಅಂದ್ರೆ ಅಟ್ಲೀಸ್ಟ್ ಒಂದು 40-50 ಪೊಲೀಸ್ ಸ್ಟೇಷನ್ ಅಂತ ಗಟ್ಟಿಗಿರ್ಬೇಕಲ್ಲ, ಅಂತ ಹಾರ್ಡ್ಕೋರ್ ಪೊಲೀಸಿ ಮಾಡೋರು ಬೇಕಲ್ಲ, ಅಂಡ್ ಟೆಕ್ನಾಲಜಿ ಚೆನ್ನಾಗಿ ಬೆಳಗ್ಗೆ ಏನಾದ್ರೂ ತಿಳ್ಕೊಳ್ಳೋರು ಬೇಕಲ್ಲ. ಯಾರೋ ಒಬ್ಬ ಕಾನ್ಸ್ಟೇಬಲ್ ಮಾಡ್ತಾನೆ, ಅವನು ಎಲ್ಲ ಅವ್ನು ಮಾಡ್ತಾನೆ, ಅವ್ನು ಮಾಡೋದು ಹಂಗಾಗಲ್ಲ. ಇದು ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವು ಹೇಗೆ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ನಾನು ಪೊಲೀಸ್ ಅವ್ರ ಕೈಲಿ ಮಾಡ್ತಾರೆ, ನಾನು ಕೇಸ್ ಪತ್ತೆ ಮಾಡ್ಬೇಕಾದ ನನ್ನ ಅಪ್ಲಿಕೇಶನ್ ಅಪಾಯಿಂಟ್ ನನ್ಗೆ ಗೊತ್ತಿರ್ತದೆ. ಅದನ್ನ ನೀನ್ ಹೆಂಗ್ ಅಪ್ಲೈ ಮಾಡೋದ್ರ ಅವ್ನು ಮಾಡ್ಲಾರ. ನನಗೆ ಒಂದು ಪ್ಯಾರಲಲ್ ಲೈನ್ ಅಲ್ಲಿ ಯಾರನ್ನೋ ಒಬ್ಬನು ಹುಡುಕ್ಬೇಕಾಗಿರುತ್ತೆ ಒಂದು CDRಗಳಲ್ಲಿ. ಅದು 100 CDRಗಳು ತಗೊಳ್ತೀವಿ. ಅದು ನನಗೆ ಗೊತ್ತಾಗ್ತಾ ಇರ್ತದೆ, ಇನ್ನೊಬ್ಬ ಮಾಡೋನ್ ಗೊತ್ತಿರೋದಿಲ್ಲ. ಅದು ನಾನು ತನಿಖೆ ಮಾಡ್ತಾ ಇರೋನಿಗೆ ನನ್ನ ಹತ್ರ ಡೇಟಾ ಬೇಸ್ ಇರುತ್ತೆ, ನಾನು ತಿಳ್ಕೊಂಡಿರ್ತೀನಿ. ಯಾರೋ ಒಬ್ಬನಿಗೆ ಇದು ಮಾಡ್ಕೊಡು ಅಂತ ಹೇಳಿದ್ರೆ ಅವನು ಜಾಮೂನ್ ಮಾಡ್ಬಿಟ್ಟು ಜಾಮೂನ್ ಕೊಡ್ತಾನೆ ಅಷ್ಟೇ, ಬೇರೆ ಇನ್ನೇನು ಕೊಡೋಕ್ಕಾಗಲ್ಲ. ಹಾಗೆ ನಾವೇ ಟೆಕ್ನಾಲಜಿಕಲಿ ತುಂಬಾ ನಾವೇ ಮಾಡಬೇಕು, ಪ್ರಿಸೈಸ್ ಆಗಿ ನಾವೇ ಅದನ್ನ ಪಿನ್ ಪಾಯಿಂಟ್ ಮಾಡಬೇಕು. ಎಸ್ ಇದು ಅವಾಗ ಮಾತ್ರ ಸಾಧ್ಯ ಬಲಿ ಹಾಕೋದಕ್ಕೆ. ಇಲ್ಲ ಅಂದ್ರೆ ಯಾರೋ ಮಾಡ್ಕೊಡ್ತಾರೆ, ಸಿಗ್ಲಿಲ್ಲ, CCTV ನೋಡ್ರು, ಅದೊಂದು ನಡರಾಗಿತ್ತಲ್ಲ ರಸ್ತೆ ಎಲ್ಲಾರು ಓಡಾಡ್ತಾರ, ನೀವು ಹೋಗ್ತಾರ ನೋಡ್ರು, ಯಾರಿಗೋ ವಹಿಸ್ಬಿಟ್ಟು ಇವನ್ನೆಲ್ಲ ಕೂತ್ಕೊಬಿಡಕ್ಕಾಗಲ್ಲ. ಈ ಶುಡ್ ಡೂ. ನಾನ್ ಕನ್ವಿನ್ಸ್ ಆಗ್ಬೇಕಲ್ಲ, ಸರ್ ಎಲ್ಲ ನೋಡ್ಬಿಟ್ಟು ಏನಿಲ್ಲ ಅಂತ. ನಿನ್ ಗ್ಯಾರಂಟಿ ಏನೆಲ್ಲ ನೋಡೋರು ಅವರು ಅಂತ. ತನಿಖೆ ಹಂಗಲ್ಲ. ತನಿಖೆ ಇಸ್ ನಾಟ್ ಫಾರ್ ಯು, ತನಿಖೆ ಇಸ್ ಫಾರ್ ಮೀ. ನನಗೆ ತನಿಖೆ ಅದು, ನಿಮ್ಗಲ್ಲ. ನಿಮ್ಗೊಂದು ಇಂಟ್ರೆಸ್ಟ್ ಮಾಡಿರ್ತೀವಿ, ಮಾಡಿ ಅಂತ ನೀವು ನಾನೇನ್ ನೋಡ್ಬಿಟ್ಟು ನಾನೇನ್ ಮಾಡ್ತೀನೋ ಆ ಥರ ನೀವು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಿಮಗೆ ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಜವಾಬ್ದಾರಿ ಇರೋದಿಲ್ವಲ್ಲ. ಆ ಕಾರಣಕ್ಕೆ ವಿ ಶುಡ್ ಮಾನಿಟರ್, ವಿ ಶುಡ್ ನೋಟ್ ಎವ್ರಿಥಿಂಗ್. ಮುಂದೆ ಹೋಗ್ಬೋದು. ಅವಾಗ ಇಲ್ಲಿಲ್ಲ, ಈ CCTVನಲ್ಲಿ ನೆಕ್ಸ್ಟ್ ಕ್ಯಾಮ್ರಾ ಇದಿಲ್ಲ, ಬಿಸಾಕಿ ನೋಡ್ಬೇಡಿ, ಕ್ಲೋಸ್ ಚಾಪ್ಟರ್ ಇದ್ರಲ್ಲಿ ಇಲ್ಲ, ಇನ್ನೊಂದು ತಗೋಣ ಅದ್ರಲ್ಲಿ ನೋಡ್ಬೇಕು. ಇನ್ನು ನೀವು ಎಲಿಮಿನೇಟ್ ಮಾಡೋಕೆ ಆಗಲ್ವಲ್ಲ. ಇಲ್ಲ ಅಂದ್ರೆ ನೀವು ಯಾರೋ ಕಾನ್ಸ್ಟೇಬಲ್ ಸರ್ ಇಲ್ಲ ಸರ್ ಎಲ್ಲೋ, ಅವನು ಯಾವ ತರ ನೋಡ್ತಾನೋ, ಏನ್ ಅಪ್ಲಿಕೇಶನ್ ಅಲ್ಲಿ ನೋಡ್ತಾನೋ, ಅವನು ಮಾತಾಡ್ಬೇಕು, ಏನ್ ಯಾರ್ಯಾರು ಯಾವ ಫೋನ್ ಬಂದಿರ್ತಾವೋ, ಯಾವಾಗ ಆಚೆ ಎದ್ದು ಹೋಗ್ತಾರೋ, ಹೌದಲ್ವಾ? ನನಗೆ ಏನಿರ್ತದೋ ಆ ದರ್ದು ಅವ್ರಿಗೆ ಇರುವುದಿಲ್ಲ. ಆ ಕಾರಣಕ್ಕೆ ಏನಾಗುತ್ತೆ ಅಂದ್ರೆ ಕೆಲವಷ್ಟು ಕೇಸ್ಗಳು ಪೊಲೀಸ್ ಠಾಣೆಗಳಲ್ಲಿ ಪತ್ತೆ ಆಗುದಿಲ್ಲ, ರೌಡಿಗಳು ಸಿಗುದಿಲ್ಲ. ರೌಡಿಗಳು ಬೆನ್ನಿಂದ ಬಿಡಬೇಕು ಅಂತಂದ್ರೆ ಇವೆಲ್ಲ ಬಹಳ ಹಲವಾರು ವಿಧಾನಗಳಿದಾವೆ, ಅವ್ರು ಬಲಿ ಹಾಕುವಂತ ವಿಧಾನಗಳು. ಆಮೇಲೆ ಜೈಲಲ್ಲಿ ಮಾನಿಟರ್ ಮಾಡ್ಬೇಕು. ಜೈಲುಗಳಲ್ಲಿ ಮಾತಾಡೋದಿಲ್ಲ ಅಂತಾರೆ, ಮಾತಾಡ್ತಾರೆ. ಎಂತ ಸೆಕ್ಯೂರಿಟಿ ಮಾಡಿದ್ರು ಮಾತಾಡ್ತಾರೆ. ಕಳ್ಳರು ಎಲ್ಲಿಂದಾದ್ರೂ ತರ್ಸ್ಕೊಂಡು ಮಾತಾಡ್ತಾರೆ. ನಾವು ಬ್ಲೇಮ್ ಸುಲಭಕ್ಕೆ ಜೈಲವ್ರನ್ನ ಬ್ಲೇಮ್ ಮಾಡ್ಬಿಡ್ಬೋದು, ಅವ್ರನ್ನ ಒಳಗಡೆ ಅಲ್ಲಿ ಸುಮ್ಮನೆ ಕೂತ್ಕೊಬಿಟ್ಟು ಆಚೆ ಕೂತ್ಕೊಬಿಟ್ಟು ಏನೇ ಅದು ಹಾಗೆ. ಇಟ್ ಈಸ್ ನಾಟ್ ಸೋ ಈಸಿ ಟು ಮೇಂಟೈನ್ ಜೈಲ್. 5,000 ಜೈನ ಇಡೀ ಬೆಂಗಳೂರಿನ ಎಲ್ಲಾ ಪಾತಕಿಗಳನ್ನ ತಗೊಂಡು ಗೋಡೆ ಒಳಗಡೆ ಹಾಕಿರ್ತಕ್ಕಂಥವ್ರನ್ನ ಕಂಟ್ರೋಲ್ ಮಾಡ್ಕೊಂಡು 100 ಜನ ಕೂತ್ಕೋಬೇಕು ಅಂತಂದ್ರೆ
ನಾವು ಪೊಲೀಸ್ ಅಧಿಕಾರಿಗಳಿಗೆ ಗನ್ ಇಟ್ಕೊಂಡು ಗಾಂಚಲಿ ಹೊಡೆದ್ರೆ ಎತ್ಕೊಂಡು ಗುಂಡ್ ಹೊಡೆದು ಇದಾ ಮಾಡುವ ಶಕ್ತಿ ಎಲ್ಲ ನಮ್ಗಿದೆ, ಅವ್ರಿಗೆ ಏನಿಲ್ಲ, ಒಂದು ಲಾಠಿ ಇದೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವಾಗ ಜೈಲಿಲ್ಲ ಗುಂಡಾರ್ಸಿದ್ ನೋಡಿದಿರ ನೀವು? ಎಲ್ಲೂ ಇಲ್ಲ. ಲಾಠಿ ಹೊಡೆದ್ರು ಸಹ ಹ್ಯೂಮನ್ ರೈಟ್ಸ್ ಅವ್ರ ಬೆಳಗ್ಗೆ ಒಂದಾಗಲೇ ಎನ್ಕ್ವೈರಿ ಮಾಡ್ತಾರಲ್ಲಿ. ಹಾಗೆ ನಾವು ಯಾವುದನ್ನೇ ಸುಲಭಕ್ಕೆ ಅಷ್ಟು ಸುಲಭಕ್ಕೆ ಮಾತಾಡ್ತಕ್ಕಂಥದ್ದಲ್ಲ. ಅಲ್ಲೆಲ್ಲ ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಜೈಲಲ್ಲಿ ಮೇಂಟೈನ್ ಮಾಡೋದು ಇದೆಯಲ್ಲ ಅವ್ರನ್ನ, ಅಷ್ಟು ಸುಲಭ ಅಲ್ಲ. ಸಿಸ್ಟಮ್ ಇದು, ಸರ್ಕಾರ ನಡೆಸ್ತಾ ಇರುವಂತದ್ದು. ಒಂದು ಸಣ್ಣದು ವ್ಯತ್ಯಾಸ ಆಗ್ಬಾರ್ದು. ನೀವೇನೇ ಆದ್ರೂ ಉಲ್ಟಾ ಬೀಳ್ತಾರೆ ಅಲ್ಲಿ. ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಉಲ್ಟಾ ಬೀಳ್ತಾರೆ. ಸರಿಯಾಗಿ ಹೆಂಗ್ ನೋಡ್ಕೋಬೇಕು, ಅವ್ರ ಫೆಸಿಲಿಟಿ ಕೊಡ್ಬೇಕು. ನೀವು ಟೈಟ್ ಮಾಡಿದ್ರೆ ನಿಮ್ಗೆ ವಿರುದ್ಧ ಬೀಳ್ತಾರೆ ಜೈಲಿ. ನಿಮ್ಗೆ ನೆಮ್ಮದಿಯಾಗಿರೋ ಬಿಡಲ್ಲ, ಇರೋಕ್ ಆಗೋದು ಇಲ್ಲ. ಕಮ್ಮಿ ಸಂಖ್ಯೆ ಒಳಗಡೆ ಏನೂ ಮಾಡ್ಕೋಬಾರ್ದು, ಏನಿಲ್ಲ ಅಂದ್ರೆ ಅವ್ರನ್ನ ಆರಾಮಾಗಿ ನೋಡ್ಕೊಂಡಪ್ಪ, ಅದ್ ಏನಂತ ತಿಂತಾರೋ ಕೊಡ್ರೆ, ಅದು ಹೋಟ್ಲಲ್ಲಿ ತರ್ಸ್ಕೊತಾರ, ತಿನ್ಕೊಂಡು ಕಾಲ ಕಳ್ಕೊಂಡು ಹೋಗ್ಲಿ ಬಿಡಿ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತೀರಿ. ಹೀಗೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇಸ್ ಕಾಂಪ್ರಮೈಸಿಂಗ್. ಈ ವ್ಯವಸ್ಥೆ ಒಳಗಡೆನೆ ಕಾಂಪ್ರಮೈಸ್ ಆಗ್ಬಿಡ್ತವೆ. 1972ರಿಂದ 71ರಿಂದ ಬೆಂಗಳೂರು ನಗರದ ರೌಡಿಸಮ್ಗಳು ಹೆಂಗಿತ್ತು, ಆಮೇಲೆ ಹಣ ಹೆಂಗ್ ವಸೂಲ್ ಮಾಡ್ತಾ ಇದ್ರು, ಯಾವ್ಯಾವ ಸುಂಕನಕಟ್ಟೆನಲ್ಲಿ ಯಾವ್ಯಾವ ರೌಡಿಗಳು ಬಹಳ ಚಾಲುಗಳಿದ್ರು. ಅಥವಾ ಹುಡುಗರುಗಳೇ ಬೆಂಗಳೂರು ನಗರದಲ್ಲಿ ಕಲೆಕ್ಷನ್ ಅಂತ ಅನ್ನುವಂಥದ್ದು ಕಲ್ತಿತ್ತು. ಜಯರಾಜ್ಗೆ ಅಂತ ದೊಡ್ಡ ಟ್ರೂಪ್ ಇರ್ಲಿಲ್ಲ. ಒಂಥರ ಬಹಳ ಲಿಮಿಟೆಡ್. ಇದರಪ್ಪ ಒಂದು ಲಾಸ್ಟ್ ಸಾಯ್ಬೇಕಾದಾಗ ಒಂದು 7-8 ಜನ ಗುಂಪಿಟ್ಕೊಂಡಿರ್ತಾರೆ ನೋಡಿ, 4 ಟೀಮು, ಅಷ್ಟೇ ಇದ್ದಿದ್ದ ಮನುಷ್ಯನ ಹತ್ರ.